ಆಂಟಿ ಹೇಗಿದ್ದೀರಾ? ಅಪ್ಪ ಹೇಳಿದ್ದಕ್ಕೆಲ್ಲ ನೀವು ಒಪ್ಕೊಂಡಿದ್ದೀರಾ ಅಲ್ವಾ? ನೀವು ಒಪ್ಕೊಂಡ್ರೆ ಮಾತ್ರನೇ ನಾನು ಬಾಲು ಮದುವೆಯಾಗುತ್ತೆ. ಪ್ಲೀಸ್ ಆಂಟಿ, ಇಲ್ಲ ಅಂತ ಹೇಳಬೇಡಿ. ನೋಡಮ್ಮ, ನೀನು ಅದ್ರ ಬಗ್ಗೆ ಎಲ್ಲ ಏನು ಯೋಚನೆ ಮಾಡೋಕ್ಕೋಬೇಡ. ನೀನು ಇಷ್ಟಪಟ್ಟಿಯಲ್ಲ, ಹಾಗೆ ನಿನ್ನ ಮದುವೆ ಆಗುತ್ತೆ. ಅಷ್ಟೇ ಅಲ್ಲ ಆಂಟಿ, ನಮ್ಮ ಅಕ್ಕನ ಜೊತೆ ನಿಮ್ಮ ದೊಡ್ಡ ಮಗನಿಗೂ ಮದುವೆ ಮಾಡಿದ್ರೇ. ಹೌದಮ್ಮ, ನನಗೆ ಅರ್ಥ ಆಯಿತು. ನಾನು ವಿಷಯ ನನ್ನ ಮಗನಿಗೂ ಹೇಳಿದ್ದೀನಿ, ಅವನು ಒಪ್ಕೊಂಡಿದ್ದಾನೆ. ಏನು ನೀವೇನು ಹೇಳ್ತಾ ಇದ್ದೀರಾ ಆಂಟಿ? ಹಾಗಂದ್ರೆ ನನ್ನ ಮಕ್ಕನಿಗೆ ಮದುವೆ ಮಾಡ್ಕೊಳಕ್ಕೆ ಇಷ್ಟಪಟ್ಟಿದ್ದೀರಾ ನಿಮ್ಮ ದೊಡ್ಡ ಮಗ? ಎಲ್ಲ ವಿಷಯ ಹೇಳಿದ್ರೆ ತಾನೇ ನೀವು ನಮ್ಮ ಮಕ್ಕಂಗೆ ಆರೋಗ್ಯ ಸಮಸ್ಯೆ. ಹೌದು ಕಾವ್ಯ, ನಾವೆಲ್ಲ ವಿಷಯ ಹೇಳಿದ್ದೀವಿ. ಬಾಲು, ಹಾಗಾದರೆ ಇನ್ನು ಮುಂದೆ ನಮ್ಮಿಬ್ಬರ ಮದುವೆಗೆ ಯಾವ ತೊಂದರೆನೂ ಅಡ್ಡಿ ಆಗೋದಿಲ್ಲಲ್ಲ? ಹೌದು, ಇನ್ಮೇಲೆ ನಮ್ಮ ಮದುವೆಗೆ ಯಾವುದೂ ತೊಂದರೆ ಬರಲ್ಲ, ಖುಷಿಯಾಗಿ ಮದುವೆ ಆಗ್ಬೋದು. ಓ, ಬಾವಾನು ಬಂದರು. ಬಾವಾ, ನಿಮ್ಮ ಅಪ್ಪ ಕೇಳಿ ನನಗೆ ತುಂಬ ಖುಷಿ ಆಯಿತು. ಈ ಮಾತನ್ನ ನಮ್ಮ ಅಕ್ಕಂಗೆ ಹೋಗಿ ಹೇಳಿದ್ರೆ, ನಮ್ಮ ಅಕ್ಕಂಗಿತ್ತು ನಮ್ಮ ಅಪ್ಪಂಗೆ ಹೇಳಿದ್ರೆ ಎಷ್ಟು ಖುಷಿ ಪಡ್ತಾರೆ ಗೊತ್ತಾ? ಹಾಂ ಅಮ್ಮ, ಅದು ನನ್ನ ಕೆಲ್ಸಕ್ಕೆ ಕರೆಕ್ಟಾಗಿ ಯಾವಾಗಲೂ ಹೋಗಲ್ಲ ಅಂತ ನಮ್ಮ ಅಂಗಡಿ ಓನರು ನಿನ್ನ ಕೆಲ್ಸಕ್ಕೆ ಬರಬೇಡ ಹೋಗು ಅಂತ ಬೈದು ಕಳಿಸ್ಬಿಟ್ನಮ್ಮ. ಅಯ್ಯೋ, ಅಷ್ಟೇ ತಾನೇ ಕಣೋ, ಹೋದ್ರೂ ಹೋಗ್ಲಿ ಬಿಡು. ಇನ್ನು ಮುಂದೆ ಈ ಕೆಲಸಕ್ಕೆಲ್ಲ ಏನು ಹೋಗೋದು ಬೇಡ. ಹೌದಾ ಅಮ್ಮ, ನಾನು ಇನ್ನು ಮುಂದೆ ಕೆಲ್ಸಕ್ಕೆ ಹೋಗೋದು ಬೇಡವಾ? ಹಾಗಾದರೆ ಸಾಲ ಎಲ್ಲ ಮಾಡ್ಕೊಟ್ಟಿದ್ದೀವಲ್ಲಮ್ಮ, ಅದನ್ನೆಲ್ಲ ಯಾರು ತೀರಿಸ್ತಾರೆ? ಮತ್ತು ಮನೆ ಖರ್ಚು ಇದನ್ನೆಲ್ಲ ಯಾರಮ್ಮ ಕಟ್ತಾರೆ? ಆಂಟಿ, ನೀವು ಅದ್ರ ಬಗ್ಗೆ ಎಲ್ಲ ಏನು ಯೋಚನೆ ಮಾಡೋಕೋಬೇಡಿ. ಇನ್ನು ಮುಂದೆ ಬಾವನೂ ಅಷ್ಟೇ, ಬಾಳನೂ ಅಷ್ಟೇ, ಎಲ್ಲೂ ಕೆಲ್ಸಕ್ಕೆ ಹೋಗೋದು ಬೇಡ. ನಿಮ್ಮ ಮನೆಗೆಲ್ಲ ಏನು ಬೇಕು ಅಂತ ಹೇಳಿ ಒಂದು ಲಿಸ್ಟ್ ಮಾಡಿ ಕೊಡಿ, ನಾನು ತಗೊಬರ್ತೀನಿ. ಅಯ್ಯೋ ನನ್ನ ಮದುವೆ ಸೊಸೆ, ನೀನು ಎಷ್ಟು ಒಳ್ಳೆಯವಳಮ್ಮ. ಇನ್ನೂ ಮದುವೆನೇ ಆಗಿಲ್ಲ, ಆದ್ರೂ ಇಷ್ಟೆಲ್ಲ ಸಹಾಯ ಮಾಡೋಕೆ ಒಪ್ಕೊಂಡಿಲ್ಲ. ನಿನಗೆ ತುಂಬ ದೊಡ್ಡ ಮನಸ್ಸಿದೆ. ನಿನ್ನಂಥ ಅವಳು ನಮ್ಮ ಮನಸ್ಸು ಆಗಬೇಕಂದ್ರೆ ನಾನು ಎಷ್ಟು ಪುಣ್ಯ ಮಾಡಿದ್ನೋ. ಇಲ್ಲ ಆಂಟಿ, ನೀವು ಮಾಡಿರೋ ಉಪಕಾರದ ಮುಂದೆ ನಾನು ಮಾಡ್ತಾ ಇರೋದು ತುಂಬ ಚಿಕ್ಕದು. ಬಾಲು, ಸರಿ ನಡಿ, ನಾನು ಕಾರ್ ತೊಗೊಬರೋಣ. ಕಾರಲ್ಲಿ ಹೋಗ್ಬಿಟ್ಟು ಮನೆಗೆ ಏನು ಐಟಮ್ ಬೇಕಲ್ಲ ಎಲ್ಲ ತೊಗೊಬರೋಣ. ಒಂದು ಕೆಲಸ ಮಾಡಿ, ನಂದೇ ಶಾಪಿಂಗ್ ಮಾಡಿದೆ. ಇನ್ಮೇಲೆ ತಿಂಗಳು ನಿಮ್ಗೆ ಏನು ಬೇಕಲ್ಲ ಅದನ್ನೆಲ್ಲ ತೊಗೊಬಿಡಿ. ಏನು, ನಿಮ್ಮದು ದೊಡ್ಡ ಶಾಪಿಂಗ್ ಮಾಲೇ ಇದೆಯಾ? ಅಮ್ಮ, ಹಾಗಾದರೆ ಅಲ್ಲಿ ಎಲ್ಲ ಸಿಗುತ್ತಾ? ಹೌದು ಬಾವಾ, ಎಲ್ಲ ಸಿಗುತ್ತೆ. ಅಂದರೆ ಶಾಪಿಂಗ್ ಮಾಲ್ ಅಷ್ಟೇನಾ ಅಥವಾ ಬಾರು? ಲೇ ಸೀನಾ, ಸುಮ್ಮಿರೋ. ಏನು ಬಾವ, ಭಾರ? ಇಲ್ಲ ಮಾವ, ಅದು ನಮ್ಮನೇಲೆ ಬಾರ್ ಇದೆಯಲ್ಲ, ಹಾಗಾಗಿ ನಾವು ಹೊರಗಡೆಲ್ಲೂ ಮಾಡಿಲ್ಲ. ಏನು, ನಿಮ್ಮ ಮನೆ ಒಳಗಡೆ ಬಾರ್ ಇದೆಯಾ? ಅಣ್ಣ ಸುಮ್ಮಿರೋ, ಅವ್ರದ್ದು ತುಂಬ ದೊಡ್ಡ ಮನೆ, ಹಾಗಾಗಿ ಅವ್ರ ಮನೇಲಿ ಚಿಕ್ಕದು ಒಂದು ಬಾರ್ ಇದೆ. ಸರಿ ಬಾಲು, ನಾವು ಹೋಗೋಣವಾ? ಅತ್ತೆ, ಇವು ಯಾರು? ಏನೋ ರೇಷನ್ ಮಾಲು ಅಂತೇನೋ ಮಾತಾಡ್ದಂಗಿತ್ತು. ನಾನವ್ರು ಇದಕ್ಕೆ ಮೊದಲು ನೋಡಿಲ್ವಲ್ಲ. ಗೀತಾ, ಹಾಂ ಬಂದಿಯಮ್ಮ, ಬಾ. ಅಲ್ಲ, ಎಷ್ಟು ದಿನ ಮಾಡ್ಬಿಟ್ಟಲ್ಲ ಬರೋಕ್ಕೆ, ಯಾಕಮ್ಮ? ಹಾಂ, ಅದು ಈ ಹುಡುಗ ನಿನಗೆ ಗೊತ್ತಿಲ್ವಾ? ನಾನು ಅನ್ಕೊಂಡೆ ನಿಂಗೆ ಗೊತ್ತಿರಬೇಕು ಅಂತ. ಇವಳು ಬೇರೆ ಯಾರೂ ಅಲ್ಲ, ನಮ್ಮ ಬಾರನ ಮದುವೆ ಆಗ್ತಾರ ಹುಡುಗಿ. ಓ ಹೌದಾ, ನನಗೆ ವಿಷಯ ಗೊತ್ತಿಲ್ಲ ಬಿಡಿ ಅತ್ತೆ. ಗೀತಾ, ನಾನು ಹುಡುಗನ ಮದುವೆ ಆಗ್ತಾ ಇದ್ದೀನಿ. ಓ, ಗೀತಾ ಅಂದರೆ ನೀವೇನಾ? ಹಲೋ ಅಕ್ಕ. ಹಾಯ್, ನಂಗೆ ನಿಮ್ಮ ಹೆಸರು ಗೊತ್ತಿಲ್ಲ, ಕಾವ್ಯ ಅಂತ. ಹಾಂ, ನಮಸ್ತೆ ಕಾವ್ಯ ಅವರೇ. ಅದು ನಾನು ನಿಮ್ಮ ಇದಕ್ಕೆ ಮೊದಲು ಮೀಟ್ ಆಗಿರ್ಲಿಲ್ವಲ್ಲ, ಅದಕ್ಕೆ ಹಂಗಂದೆ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಅಯ್ಯೋ, ತಪ್ಪು ತಿಳ್ಕೊಳಕ್ಕೆ ಏನಂತೆ ಬಿಡಿ ಅಕ್ಕ, ಪರವಾಗಿಲ್ಲ. ನಾವಿನ್ನು ಮುಂದೆ ಹೇಗಿದ್ರು ಒಂದೇ ಮನೆ ಜೀವನ ಮಾಡ್ತಾ ಇರ್ತೀವಿ. ಇದ್ರ ಮಧ್ಯೆ ಸಾರಿ ಇದೆಲ್ಲ ಏನಕ್ಕೆ ಅಲ್ವಾ? ನೀನು ತುಂಬ ಒಳ್ಳೆ ಹುಡುಗಿ ಅಂತ ಅನಿಸುತ್ತೆ ನನಗೆ. ನನಗೂ ಇನ್ನೊಬ್ಬ ತಂಗಿ ಇದ್ದಾಳೆ. ಈಗ ಸದ್ಯಕ್ಕೆ ಅವಳು ಬೇರೆ ದೇಶಕ್ಕೆ ಹೋಗಿದ್ದಾಳೆ. ಓ ಹೌದಾ ಅಕ್ಕ, ನಿಮಗೆ ಗೊತ್ತಾ? ನನಗೂ ಅಷ್ಟೇ, ನಿಮ್ಮ ಮಗಗೆ ಅಕ್ಕ ಇದ್ದಾರೆ. ಅಯ್ಯೋ ಇರಲಿ ಬಿಡಮ್ಮ, ಮಾತಾಡ್ಕೊಂಡು ಇಲ್ಲಿ ಎದ್ಬಿಟ್ಟಿಯಲ್ಲ, ಇನ್ನೆಲ್ಲ ಹೋಗ್ಬೇಕಂತಲ್ಲ. ಹೋಗು, ಹೋಗಿ ಬರೋಗು, ಬಿಸಿಲು ತುಂಬ ಇದೆ. ಹಾಂ ಸರಿ, ನಡಿ ಬಾಲು. ಈ ಹುಡುಗಿ ನೋಡಿದ್ರೆ ಅತ್ತೆ, ಈ ಹುಡುಗಿ ನೋಡಿದ್ರೆ ತುಂಬ ಶ್ರೀಮಂತರು ಅನ್ನೋ ಥರ ಅನ್ಸುತ್ತಲ್ಲ. ಅದು ನಮ್ಮ ಬಾಳ ಒಪ್ಕೊಂಡಿದ್ದಾಳಲ್ಲ, ಎಷ್ಟು ಒಳ್ಳೆ ಹುಡುಗಿರ್ಬೇಕು. ಮುಗಿತಾ, ಅದೇ ನಮ್ಮ ಅದೃಷ್ಟ ಅನ್ಕೋಬೇಕು. ಅವಳಿಗೆ ಅಷ್ಟು ಆಸ್ತಿ ಇದ್ರೂ ಸ್ವಲ್ಪನೂ ಜಂಬನೇ ಇಲ್ಲ ನೋಡು. ಅವಳೇ ಕೇಳಿದ್ದು, ಇವಾಗ ನಮ್ಮ ಮನೆಗೆ ಏನೇನೆಲ್ಲ ಬೇಕಲ್ಲ ಎಲ್ಲ ತೊಗೊಂಬರ್ತಾಳಂತೆ. ಅಯ್ಯೋ ಹೌದಾ? ಆದರೂ ಅತ್ತೆ, ಮದುವೆ ಆದಮೇಲೂ ಅಷ್ಟೇ ಹೆಣ್ಣಿನ ಕಡೆಯವರಿಂದ ಥರ ತೊಗೊಂಡ್ರೆ ನಮಗೆ ಮರ್ಯಾದೆ ಕಡಿಮೆ ಆಗುತ್ತಲ್ಲ. ಅಯ್ಯೋ ಬಿಡಮ್ಮ,
ನಾವೇ ಸುಮ್ಮನೆ ತಗೊಬರ್ತೀವಾ? ಅವಳು ಇಲ್ಲೇ ತಾನೇ ಇರ್ತಾಳೆ, ಅವಳಿಗೆ ಹೇಗೆ ಬೇಕೋ ಹಾಗೆ ಇಟ್ಕೋತಾಳೆ. ಇಷ್ಟು ಕೋಲ್ ಮೇಲೆ ತುಂಬ ದೊಡ್ಡದಮ್ಮ, ಎ ಸಿ ಅದು ಇದು ಫ್ಯಾನು ಫ್ರಿಜ್ಜು ಸೋಫಾ ಎಲ್ಲ ಇದೆ. ನಮಗೆ ಹೇಗಿದೆ, ಅವಳಲ್ಲಿ ಇರಬೇಕಂದ್ರೆ ಅವಳೆಲ್ಲ ಇರಬೇಕಂತೆ. ಅದಕ್ಕೆ ನಾನು ಬೇಡ ಅಂತಲೇ ಹೇಳಿದೆ, ಅವಳೇ ಬಲವಂತ ಮಾಡಿದ್ಲು, ಅದಕ್ಕೆ ಒಪ್ಕೋಬೇಕಾಗಿ ಬಂತು. ಹೌದಾ ಅತ್ತೆ? ಸರಿ ಹೋಗಲಿ ಬಿಡಿ. ಗೀತಾ, ನೀನು ಒಬ್ಬಳು ಏನಕ್ಕೆ ಬರೋಕೋದೆ? ನನಗೆ ಹೇಳ್ಬೇಕಿತ್ತ, ನಾನು ಕರ್ಕೊಂಬರ್ತಾಯಿತ್ತ ನಿನಗೆ. ಇಡ್ಲಿ ಬಿಡಿಸಿ ನಮ್ಮಮ್ಮ, ಸುಮ್ಮನೆ ನೀನು ಕೆಲಸದಲ್ಲಿ ಬ್ಯುಸಿ ಇರ್ತೀಯಲ್ಲ, ಅದಕ್ಕೆ ನಾನು ಹಿಂಗೆ ಹೇಳಿಲ್ಲ, ನಾನೇ ಬಂದೆ. ಅಲ್ಲ ಮಾಮ, ನೀನು ಹೋಟೆಲ್ ಇದೆ ಅಂತ ಹೇಳ್ತಾ ಇದೆಯಪ್ಪ, ಇದುವರೆಗೂ ನಂಗೆ ತೋರಿಸೇ ಇಲ್ಲ. ಇವತ್ತು ಬಾ, ಹೋಗಿ ನೋಡ್ಕೊಬರೋಣ. ಇವತ್ತಾ? ಬೇಡ ಗೀತಾ, ಇವತ್ತು ಬೇಡ, ಇನ್ನೊಂದು ದಿನ ಹೋಗೋಣ. ಯಾಕಂದರೆ ನೀನು ಸುಸ್ತಾಗಿ ಬಂದಿದೆಯಲ್ಲ, ಸ್ವಲ್ಪ ರೆಸ್ಟ್ ಮಾಡು. ನಾಳೆ ಯಾವಾಗಾದ್ರೂ ಹೋಗೋಣ. ಏನು ಮಾಮ, ನೀನು ಯಾವಾಗಲೂ ಹಿಂಗೆ ಏನಾದರೂ ಒಂದು ಹೇಳ್ತೀಯ, ಯಾಕೆ? ನಾನು ನೋಡಬಾರ್ದಾ? ಅಯ್ಯೋ ಹಂಗಲ್ಲ ಮಗಿತಾ, ಅವನಿಗೆ ನೀನು ನನ್ನ ಮೀನು ಕರ್ಕೊಂಡು ಹೋಗಿ ತೋರಿಸ್ಬೇಕು ಅಂತ ಆಸೆ ಇದೆ. ಪಾಪ ನಿಂಗೆ ಸುಸ್ತಾಗಿದೆ ಅಂತ ಬೇಜಾರು ಮಾಡ್ಕೊತಾನೆ. ಅವ್ನು ಹೇಳೋದು ಕರೆಕ್ಟಾಗಿದೆ. ಇವತ್ತು ರೆಸ್ಟ್ ಮಾಡು, ನಾಳೆ ರೆಡಿ ಮಾಡ್ತಾನೆ, ತೋರಿಸ್ಕೊಂಬರ್ತಾನೆ. ರೆಡಿ ಮಾಡ್ತಾನಾ? ಅಯ್ಯೋ ಅಲ್ಲ, ರೆಡಿ ಆಗು ಅಂದೆ. ಹಾಂ ಸರಿ ಅತ್ತೆ. ಅಮ್ಮ, ನಂಗೆ ಯಾಕೋ ಭಯ ಆಗ್ತಾಯಿದೆಯಮ್ಮ. ಇವಳ ಮುಖ ನೋಡ್ತಿದ್ರೆ ನಂಗೇನೋ ಒಂಥರ ಅನಿಸುತ್ತೆ. ಅಯ್ಯ ಏನಾಗ ಸುಮ್ಮನಿರು, ಹಂಗೆ ಕೆದಕ್ಕೊಂಡು ಸಾಯ್ತ್ಯಾ? ಅಯ್ಯೋ ಸದ್ಯಕ್ಕೆ ಹೆಂಗೋ ಇವಳೇನೋ ಕೇಳಿಸ್ಕೊಟ್ಟಿಲ್ವಲ್ಲ. ನೋಡ್ಸಿನಾ, ಯಾವುದಕ್ಕೂ ನೀನು ಸ್ವಲ್ಪ ಹುಷಾರಾಗಿರು ಆಯಿತಾ? ಏನು ಹುಷಾರೋ ಏನೋ, ನನಗಂತೂ ಏನೂ ಗೊತ್ತಾಗ್ತಾ ಇಲ್ಲ. ಈ ಎಡ್ವಟ್ ನನ್ನ ಮಗನ ನಂಬಕ್ಕಾಗಲ್ಲ, ನಾನು ಸ್ವಲ್ಪ ಹುಷಾರಾಗಿರಬೇಕು. ಅರೆ ಇವಳ್ಯಾಕೆ ಬರ್ತೀನಿ ಅಂತ ಹೇಳಿದ್ರೆ ಇನ್ನೂ ಬಂದಿಲ್ವಲ್ಲ? ಟೈಮ್ ಏನೋ ಆಗ್ತಾಯಿದೆ. ಸಂಜು ಬಾಯಿಲಿ. ಹಾಂ ಬಂದೆ. ಏನಮ್ಮ ಕರೆದಿಯಲ್ಲ? ಅಲ್ಲ ಕಣೋ, ನೀನು ಬಂದು 6 ತಿಂಗಳು ಆಗ್ತಾಯಿದೆ, ಇನ್ನೂ ಹೀಗೆ ಸಪ್ಪಗಿದ್ರೆ ನಾನೇನು ಅನ್ಕೋಬೇಕು? ಕಾರಣ ಏನಂತ ಹೇಳೋದು ಇಲ್ಲ, ಕೇಳ್ತಾನೆ ಇದನ್ನು ಬಂದಾಗಿಂದಲು. ಏನೂ ಇಲ್ಲ ಮಮ್ಮಿ ಅಂತೀಯ. ನೀನು ಹೇಳ್ದೆ ತಾನೆ ನಂಗೆ ಅರ್ಥ ಆಗುತ್ತೆ. ಹಾಂ ಮಮ್ಮಿ, ಇವಾಗ ಅದನ್ನು ಕೇಳಬೇಕಂತಲೇ ಕರೆದಿಯಾ? ವಿಷಯ ಏನು ಅಂತ ಹೇಳು. ನಿನಗಂತೂ ಎಷ್ಟು ಹೇಳಿದ್ರು ಅರ್ಥನೇ ಆಗೋಲ್ಲ. ನಾನು ನಿನ್ನ ಬಿಟ್ಟರೆ ಯಾರಿದ್ದಾರೆ ಹೇಳು? ನೀನು ಅರ್ಥ ಮಾಡ್ಕೊಳ್ತಾ ಹೋದರೆ ಏನು ಮಾಡಲಿ ಹೇಳು ಸಂಜು? ಅಮ್ಮ, ನನಗೇನೂ ಆಗಿಲ್ಲಮ್ಮ, ನಾನು ಆರಾಮಾಗಿದ್ದೀನಿ ನೋಡು. ಖುಷಿಯಾಗಿ ನಗ್ನಗ್ತಾ ಇಲ್ವಾ? ನೋಡಪ್ಪ, ಹೆತ್ತ ತಾಯಿಗೆ ಮಗನ ಗುಣ ಏನು ಅಂತ ಚೆನ್ನಾಗಿ ಅರ್ಥ ಆಗುತ್ತೆ. ಇದು ನೀನಲ್ಲ, ನೀನು ಇದಕ್ಕೆ ಮೊದಲು ಹೀಗಿರಲಿಲ್ಲ. ಹಾಂ ಹೋಗಲಿ ಬಿಡು, ನಿಂಗೆ ಯಾವಾಗ ಹೇಳ್ಬೇಕು ಅನ್ಸುತ್ತಲ್ಲ ಆವಾಗ ಹೇಳುವಂತೆ. ಅದೇನೂ ಇಲ್ಲ, ಇವತ್ತು ನಮ್ಮ ಬಿಸ್ನೆಸ್ ಪಾರ್ಟ್ನರ್ ಒಬ್ಬರು ನಮ್ಮ ಮನೆಗೆ ಅವ್ರ ಮಕ್ಳಿಗೆ ಮದುವೆ ಫಿಕ್ಸ್ ಆಗಿದೆ ಅಂತೆ. ಕಾರ್ ಕೊಡೋಕ್ಕೆ ಅಂತ ಬರ್ತಾ ಇದ್ದಾರೆ. ಓ ಹೌದಾ? ಹಾಂ, ಅದಕ್ಕೆ ಅವ್ರು ಬಂದಾಗ ನಿನ್ನವ್ರಿಗೆ ಪರಿಚಯ ಮಾಡ್ಕೊಳ್ಳೋಣ ಅಂತ ಕರೆದೆ. ನನ್ನ ಪರಿಚಯ ಯಾಕಮ್ಮ? ಯಾಕೆಂದರೆ ಇನ್ನು ಮುಂದೆ ನಮ್ಮ ಆಫೀಸ್ ಕೆಲಸದಲ್ಲಿ ಅಂತ ನೋಡ್ಕೊತೀಯಾ? ಯಾಕೆಂದರೆ ನಿಮ್ಮಪ್ಪ ನಮ್ಮನ್ನ ಬಿಟ್ಟೋಗಿ ಸುಮಾರು ವರ್ಷ ಆಯಿತು. ಆವಾಗಿಂದನೂ ನಾನೆಲ್ಲ ನೋಡಿ ಸಾಕಾಗಿದೆ ಮಗನೇ. ನನಗೂ ಸ್ವಲ್ಪ ರೆಸ್ಟ್ ಬೇಕು ಅನಿಸುತ್ತೆ. ಇನ್ನು ನಿನ್ನ ಎಜುಕೇಷನು ಕಂಪ್ಲೀಟ್ ಆಯಿತು, ಅದಕ್ಕೆ ಎಲ್ಲ ವ್ಯವಹಾರ ನಿನ್ಗೆ ವಹಿಸಿ ನಾನು ಸ್ವಲ್ಪ ಆರಾಮ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲ ಅಮ್ಮ, ಇಷ್ಟು ಬೇಗ ಎಲ್ಲ ವ್ಯವಹಾರ ನನ್ನ ಕೈ ಕೊಟ್ಬಿಟ್ರೆ ನನಗೇನು ಅರ್ಥ ಆಗುತ್ತೆ ಹೇಳು? ಅಯ್ಯೋ, ನಿನ್ಗೊಬ್ಬರು ಕೈ ಕೊಟ್ಟು ಒಂದು ಸುಮ್ಮನೆ ಕೂರಲ್ಲಪ್ಪ, ಜೊತೆಗೆ ನಾನು ಇರ್ತೀನಿ. ಆದರೆ ಎಲ್ಲ ವ್ಯವಹಾರ ನೀನು ನೋಡ್ಕೊಬೇಕು. ನಿಂಗೆ ಹೇಳ್ಕೊಟ್ಬಿಟ್ಟು ಆಮೇಲೆ ನಾನು ಫುಲ್ ಟೈಮ್ ಮನೇಲಿ ಇರಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನನಗೂ ಸಾಕಾಗಿದೆ ಕಣೋ. ಅಮ್ಮ, ನೀನು ಇಷ್ಟು ವರ್ಷ ತುಂಬ ಕಷ್ಟಪಟ್ಟಿದ್ಯಾ, ಆಯಿತು, ಇನ್ನು ಮುಂದೆ ಆರಾಮಾಗಿರು. ಇನ್ನೆಲ್ಲ ವ್ಯವಹಾರ ನಾನು ನೋಡ್ಕೊತೀನಿ ಅಮ್ಮ, ನಿಂಗೆ ಇನ್ನು ಮುಂದೆ ಕಷ್ಟ ಕೊಡೋಲ್ಲ. ಆಯಿತು ಮಗ್ನಿ, ಹಾಗೆ ಮಾಡು. ಓ ಅವ್ರು ಬಂದ ಬನ್ನಿ, ಒಳಗಡೆ ಬನ್ನಿ. ಓ ಇಲ್ಲೇ ನಿಂತ್ಕೊಬಿಟ್ಟಿದ್ದೀರಾ? ಕ್ಷಮಿಸಿ, ನನ್ನ ಬಸ್ ಸ್ವಲ್ಪ ತಡ ಆಯಿತು. ಅದು ನಿಮಗೆ ಗೊತ್ತಲ್ಲ ಜಾಮ್ ಹೇಗಾಗುತ್ತೆ ಟ್ರಾಫಿಕ್ ಅಂತ, ಹಾಗಾಗಿ ಸ್ವಲ್ಪ ತಡ ಆಯಿತು. ಪರವಾಗಿಲ್ಲ ಬಿಡಿ ಅಂಕಲ್, ಬನ್ನಿ ಕುತ್ಕೊ ಬನ್ನಿ. ನಮಸ್ತೆ ಪಾಟೀಲ್ ಅವರೇ, ನಾನು ನಿಮ್ಗೆ ಹೇಳಿದ್ನಲ್ಲ ನನ್ನ ಮಗ ಸಂಜಯ್ ಅಂತ, ಅದು ಇವನೇ. ಹೋ, ಈ ಹುಡುಗನೇನಾ? ಹಾಂ ನಮಸ್ತೆ ಅಪ್ಪ. ನೋಡಪ್ಪ, ಇಷ್ಟು ವರ್ಷ ಹೇಗೋ ನಿಮ್ಮಮ್ಮ ಕಂಪ್ನಿ ನೋಡ್ಕೊಂಡು ಹೋಗಿದ್ದಾರೆ. ಇನ್ನು ಮುಂದೆ ನೀನು ಹಾಗೆ ತುಂಬ ಚೆನ್ನಾಗಿ ನೋಡ್ಕೊಂಡು ಹೋಗಬೇಕು. ಆಯಿತು ಅಂಕಲ್, ನನಗೆ ನಿಮ್ಮಂಥ ಆಶೀರ್ವಾದ ಇದ್ದರೆ ನಾನು ಚೆನ್ನಾಗಿ ಕೆಲಸ ಮಾಡ್ತೀನಿ. ವೆರಿ ಗುಡ್, ಹೀಗೆ ಇರಬೇಕು. ಪಾಟೀಲ್ ಸರ್, ನಿಮ್ಮ ಮಗಳಿಗೆ ಮದುವೆ ಫಿಕ್ಸ್ ಆಯ್ತು ಅಂತ ಗೊತ್ತಾಯಿತು. ನನಗೆ ತುಂಬ ಖುಷಿ ಆಯಿತು. ಅದರಲ್ಲೂ ನಿಮ್ಮ ದೊಡ್ಡ ಹುಡುಗಿ ಇದೆಯಲ್ಲ, ಅವಳಿಗೂ ಮದುವೆ ಫಿಕ್ಸ್ ಆಯ್ತು ಅಂತ ಕೇಳಿ ತುಂಬ ಖುಷಿ ಆಯಿತು. ಹಾಂ ಹೌದು ಭಾರತಿಯಮ್ಮ, ಏನೋ ನಾನು ಮಾಡಿದ ಪುಣ್ಯ ಅನಿಸುತ್ತೆ. ಒಳ್ಳೆ ಹುಡುಗ ಅಂತ ಅನಿಸ್ತಾ ಇದೆ, ನೋಡಬೇಕು ಹೇಗೆ ನೋಡ್ಕೊತಾನೋ ಅಂತ. ನನಗೆ ಇಬ್ಬರು ಒಂದೇ ಮನೆಗೆ ಅಂತ ಅಂದ್ಕೊಂಡಿದ್ರಂತಲ್ಲ, ಕಾರಣ ಏನು ತಿಳ್ಕೊಬೋದಾ? ಇನ್ನೇನು ಕಾರಣ ಇರುತ್ತಮ್ಮ, ನಿಮಗೆ ಗೊತ್ತಲ್ಲ ನನ್ನ ಮಗಳ ಪರಿಸ್ಥಿತಿ ಹೇಗಿದೆ ಅಂತ. ಅವಳ ತಂಗಿ ಜೊತೆಗಿದ್ರೆ ಹೇಗೋ ನೋಡ್ಕೋತಾಳೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಒಂದೇ ಮನೆ ಕೊಡಬೇಕು ಅಂತ ಮೊದಲೇ ಅಂದ್ಕೊಂಡಿದ್ದೆ, ಹಾಗೆ ಸಿಕ್ಕಿದೆ. ಅಂದಂಗೆ ಹುಡುಗ ಯಾವ ಊರು
ಕಡೆಯವರು? ಇದೇ ಊರೇ ಅಮ್ಮ. ಅಣ್ಣ ತಮ್ಮಂದಿರಿದ್ದಾರೆ. ದೊಡ್ಡವನು ಸೀನಾ ಅಂತ, ಚಿಕ್ಕವನು ಬಾಲು ಅಂತ. ಏನು ಸೀನಾ ಬಾಲುನಾ? ಈ ಹೆಸರೆಲ್ಲೋ ಕೇಳ್ದಂಗೆ ಇದೆಯಲ್ಲ. ಅದಕ್ಕೆ ಅಮ್ಮ ಮಗ ಇಬ್ರು ತಪ್ಪದೆ ಮದುವೆಗೆ ಬರಬೇಕು, ಸರಿನಾ? ಆಯಿತು, ಖಂಡಿತ ಬರ್ತೀವಿ. ಸರಿ, ನಾನು ಬರ್ತೀನಿ. ಟೈಮ್ ತುಂಬ ಕಮ್ಮಿ ಇದೆ, ಎಲ್ಲರೂ ಇನ್ವೈಟ್ ಮಾಡಬೇಕು. ಅಯ್ಯೋ, ಜ್ಯೂಸ್ ಕುಡ್ದು ಹೋಗೋರಂತೆ. ಇಲ್ಲಮ್ಮ, ಜ್ಯೂಸ್ ಎಲ್ಲ ಏನೂ ಬೇಡ. ನಿಮಗೆ ಗೊತ್ತಲ್ಲ, ನಂಗೆ ಶುಗರ್ ಬಿ ಪಿ ಎಲ್ಲ ಇದೆ. ಹಾಗಾಗಿ ಜ್ಯೂಸು ಕಾಫಿ ಟೀ ಏನೂ ತೊಗೊಳ್ಳಲ್ಲ ನಾನು. ಸರಿ, ನಾನು ಬರ್ತೀನಿ. ಸಂಜು, ಆಮ. ನಿಂಗೆ ಏನಾದ್ರು ಬೇಕಾಗಿತ್ತಾ? ಇಲ್ಲಮ್ಮ, ನನಗೇನು ಬೇಡ. ಸರಿಯಪ್ಪ, ನಾನು ಸ್ವಲ್ಪ ಕೆಲಸದ ಹೋಗಿ ಬರ್ತೀನಿ. ಹಾಂ ಸರಿಮ್ಮ, ಹೋಗ್ಬಾ.